2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಬಗ್ಗೆ ದಿನಕ್ಕೊಂದು ಅಪ್ಡೇಟ್ಸ್ ಹೊರಬೀಳ್ತಾ ಇದೆ. ಅದರಲ್ಲೂ ಈ ಸಲ ಐಸಿಸಿ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿವಾದಗಳೇ ಹಾಟ್ ಟಾಪಿಕ್. ಇದೀಗ ಟೀಂ ಇಂಡಿಯಾ ಆಟಗಾರರ ಜೆರ್ಸಿಗಳಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಕಿಸಲ್ಲ ಅಂತ ಬಿಸಿಸಿಐ ಪಟ್ಟು ಹಿಡಿದಿತ್ತು. ಇದಕ್ಕೆ ಪಿಸಿಬಿ ತಗಾದೆ ಕೂಡ ತೆಗೆದಿತ್ತು. ಇಬ್ಬರ ಕಿತ್ತಾಟದಲ್ಲಿ ಎಂಟ್ರಿ ಕೊಟ್ಟಿರುವಂತ ಐಸಿಸಿ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಕಂಪಲ್ಸರಿ ರೂಲ್ಸ್ ಅಪ್ಲೈ ಮಾಡಿದೆ. ಹಾಗಾದ್ರೆ ಐಸಿಸಿ ಹೇಳಿದ್ದೇನು? ಬಿಸಿಸಿಐ ಸಂಕಷ್ಟಕ್ಕೆ ಸಿಲುಕಿತ. ಪಾಕ್ ಹೆಸರನ್ನ ಜೆರ್ಸಿಗಳ ಮೇಲೆ ಮುದ್ರಿಸಲೇಬೇಕಾ? ಈ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಾಕಿಸ್ತಾನವನ್ನು ಹೊರತುಪಡಿಸಿ ಉಳಿದೆಲ್ಲ ತಂಡಗಳು ಕೂಡ ತಮ್ಮ ಸ್ಕ್ವಾಡ್ಗಳನ್ನು ಅನೌನ್ಸ್ ಮಾಡಿವೆ. ಟೀಂ ಇಂಡಿಯಾ ಕೂಡ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ 15 ಜನರ ತಂಡವನ್ನು ಪ್ರಕಟ ಮಾಡಿದೆ. ಬಟ್ ಚಾಂಪಿಯನ್ಸ್ ಟ್ರೋಫಿಗಾಗಿ ಬಳಸುವಂತ ಭಾರತದ ಜೆರ್ಸಿ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದೇನಪ್ಪಾ ಅಂದ್ರೆ, ಚಾಂಪಿಯನ್ಸ್ ಟ್ರೋಫಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದೆ. ಭಾರತದ ಪಂದ್ಯಗಳೆಲ್ಲ ದುಬೈನಲ್ಲಿ ನಡೆಯಲಿವೆ. ಹೀಗಾಗಿ ಬಿಸಿಸಿಐ ಭಾರತದ ಆಟಗಾರರು ಹಾಕುವಂತ ಜೆರ್ಸಿಗಳಲ್ಲಿ ಪಾಕಿಸ್ತಾನದ ಹೆಸರನ್ನ ಪ್ರಿಂಟ್ ಮಾಡಿಸಲ್ಲ ಎಂದಿದೆ. ಇದಕ್ಕೆ ಪಿಸಿಬಿ ಖ್ಯಾತಿ ತೆಗೆದಿದೆ. ಇದೇ ಈಗ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಇಶ್ಯೂ ಆಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕೂಡ ಎಂಟ್ರಿ ಕೊಟ್ಟಿದೆ. ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯವನ್ನ ಪಾಕಿಸ್ತಾನ ವಹಿಸಿಕೊಂಡಾಗಲೇ ವಿವಾದಗಳ ಸರಮಾಲೆ ಸೃಷ್ಟಿಯಾಯಿತು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಿಕ್ಕಟ್ಟು ತಿಂಗಳುಗಟ್ಟಲೆ ಕಂಟಿನ್ಯೂ ಆಗಿತ್ತು. ಬಿಸಿಸಿಐ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ತೆರಳಿ ಪಂದ್ಯಗಳನ್ನ ಆಡಲ್ಲ ಅಂತ ಹಠ ಹಿಡಿದ್ರೆ, ಇತ್ತ ಪಾಕಿಸ್ತಾನ ಕೂಡ ಎಲ್ಲಾ ಪಂದ್ಯಗಳು ಕೂಡ ನಮ್ಮಲ್ಲೇ ನಡೆಯಬೇಕು, ಅದೆಂಥ ಭದ್ರತೆ ಬೇಕಿದ್ರೂ ಕೊಡ್ತೇವೆ, ಭಾರತ ಕೂಡ ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅಂತ ಪಟ್ಟು ಹಿಡಿದಿತ್ತು. ತಿಂಗಳುಗಟ್ಟಲೆ ನಡೆದಂತ ಈ ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಐಸಿಸಿ ಬ್ರೇಕ್ ಹಾಕಿತ್ತು. ಹೈಬ್ರಿಡ್ ಮಾದರಿಯ ರಾಜಿಯೊಂದಿಗೆ ತಗಾದೆಗೆ ತೆರೆ ಬಿತ್ತು. ಪಿಸಿಬಿ ಕೆಲ ಷರತ್ತುಗಳೊಂದಿಗೆ ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಅಲ್ಲಿಗೆ ಭಾರತದ ಪಂದ್ಯಗಳೆಲ್ಲ ದುಬೈಗೆ ಶಿಫ್ಟ್ ಆಗಿವೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಜೆರ್ಸಿ ಹೆಸರಿನ ವಿವಾದ. ಸದ್ಯ ಭಾರತ ಮತ್ತು ಪಾಕ್ ನಡುವಿನ ಫ್ರೆಶ್ ಕಾಂಟ್ರವರ್ಸಿ ಅಂದ್ರೆ ಅದು ಜೆರ್ಸಿ ವಿವಾದ. ನಾರ್ಮಲಿ ಯಾವುದೇ ಐಸಿಸಿ ಟೂರ್ನಿ ನಡೆದಾಗ್ಲೂ ಕೂಡ ಯಾವ ದೇಶ ಆ ಟೂರ್ನಿಯನ್ನು ಆಯೋಜನೆ ಮಾಡುತ್ತೋ ಆ ದೇಶದ ಹೆಸರನ್ನ ಆ ಟೂರ್ನಿಯಲ್ಲಿ ಭಾಗಿಯಾಗುವಂತ ಎಲ್ಲಾ ತಂಡಗಳು ಕೂಡ ತಮ್ಮ ತಂಡಗಳ ಜೆರ್ಸಿ ಮೇಲೆ ಮುದ್ರಿಸಲೇಬೇಕು. ಯಾವ ಮಾದರಿಯ ಟೂರ್ನಿ ಇದು, ಯಾವ ವರ್ಷ ನಡೀತಾ ಇದೆ, ಹಾಗೆ ಟೂರ್ನಿ ನಡೀತಾ ಇರುವಂತ ದೇಶದ ಹೆಸರನ್ನ ಪ್ರಿಂಟ್ ಮಾಡಿಸಲೇಬೇಕು. ಸೊ ಈಗ ಚಾಂಪಿಯನ್ಸ್ ಟ್ರೋಫಿ ಪಾಕ್ನಲ್ಲಿ ನಡೀತಾ ಇರೋದ್ರಿಂದ ಎಲ್ಲಾ ರಾಷ್ಟ್ರಗಳು ತಮ್ಮ ಟೀಮ್ಗಳ ಜೆರ್ಸಿಗಳ ಮೇಲೆ ಪಾಕಿಸ್ತಾನದ ಹೆಸರನ್ನ ಹಾಕಿಸ್ತಿವೆ. ಬಟ್ ಭಾರತ ಮಾತ್ರ ಇದಕ್ಕೆ ಒಪ್ತಾ ಇಲ್ಲ. ಕಾರಣ ಏನಂತಂದ್ರೆ, ಪಾಕಿಸ್ತಾನವೇ ಟೂರ್ನಿ ಆಯೋಜನೆ ಮಾಡಿದ್ರೂ ಕೂಡ ಭಾರತದ ಪಂದ್ಯಗಳೆಲ್ಲ ನಡೀತಾ ಇರೋದು ದುಬೈನಲ್ಲಿ. ಅಂದ್ರೆ ಇಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೋಗಿ ಯಾವುದೇ ಪಂದ್ಯಗಳನ್ನು ಆಡ್ತಾ ಇಲ್ಲ. ಹೈಬ್ರಿಡ್ ಮಾದರಿಯಲ್ಲಿ ದುಬೈನಲ್ಲಿ ಆಡಲಿದೆ. ಹೀಗಾಗಿ ಪಾಕ್ ಹೆಸರನ್ನ ನಾವು ನಮ್ಮ ಜೆರ್ಸಿಗಳಲ್ಲಿ ಹಾಕಿಸಲ್ಲ ಎಂದಿದೆ. ಆದ್ರೆ ಇದಕ್ಕೆ ಪಾಕಿಸ್ತಾನ ಮಾತ್ರ ಸುತಾರಾಂ ಒಪ್ಪಿಕೊಳ್ತಾ ಇಲ್ಲ. ಟೂರ್ನಿ ಆಯೋಜನೆ ಹಕ್ಕು ನಮ್ದೇ ಇದೆ, ಭಾರತ ಪಾಕ್ಗೆ ಬರಲ್ಲ ಅಂದ ಕಾರಣಕ್ಕೆ ನಾವು ಹೈಬ್ರಿಡ್ ಮಾದರಿಯನ್ನು ಒಪ್ಪಿದ್ದೇವೆ ಅಷ್ಟೇ. ಹೀಗಾಗಿ ಅವರ ಜೆರ್ಸಿ ಮೇಲೆ ನಮ್ಮ ರಾಷ್ಟ್ರದ ಹೆಸರು ಇರಲೇಬೇಕು ಎಂದು ಹಠ ಹಿಡಿದಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು, ಇದೀಗ ಐಸಿಸಿ ಮಧ್ಯ ಪ್ರವೇಶವನ್ನ ಮಾಡಿದೆ. ಐಸಿಸಿ ಮೊರೆ ಹೋಗಿದ್ದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್. ಇನ್ನು ಭಾರತದ ಮುಂದೆ ಪದೇ ಸೋತು ಸುಣ್ಣವಾಗಿದ್ದಂತ ಪಿಸಿಬಿಗೆ ಜೆರ್ಸಿ ವಿವಾದ ನುಂಗಲಾರದ ತುತ್ತಾಗಿದೆ. ಹಾಗೇನಾದ್ರೂ ಟೀಂ ಇಂಡಿಯಾ ಜೆರ್ಸಿಗಳ ಮೇಲೆ ಪಾಕಿಸ್ತಾನದ ಹೆಸರಿಲ್ಲ ಅಂದ್ರೆ ಮತ್ತೊಮ್ಮೆ ವಿಶ್ವ ಮಟ್ಟದಲ್ಲಿ ಮುಜುಗರವನ್ನ ಎದುರಿಸಬೇಕಾಗುತ್ತೆ. ಇದನ್ನ ಅರಿತಿದ್ದಂತ ಪಾಕಿಸ್ತಾನ ಐಸಿಸಿಯ ಕದ ತಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿಯ ಸಂಪೂರ್ಣ ಆತಿಥ್ಯವನ್ನು ವಹಿಸುವ ಅವಕಾಶವನ್ನ ಪಾಕಿಸ್ತಾನ ಹೊಂದಿದ್ರೂ ಕೂಡ ಪಂದ್ಯಗಳನ್ನ ಪಾಕಿಸ್ತಾನದಿಂದ ದುಬೈಗೆ ಸ್ಥಳಾಂತರ ಮಾಡುವಂತೆ ಬಿಸಿಸಿಐ ಐಸಿಸಿಯನ್ನ ಕೋರ್ಕೊಂಡಿತ್ತು. ಪಾಕಿಸ್ತಾನದಲ್ಲಿ ಟೀಂ ಇಂಡಿಯಾಗೆ ಪಂದ್ಯಗಳನ್ನು ನಿಗದಿಪಡಿಸದಂತೆ ಭಾರತದ ಮನವಿಯನ್ನ ಐಸಿಸಿ ಕೂಡ ಒಪ್ಕೊಂಡಿತು. ಆದ್ರೆ ಈಗ ಜೆರ್ಸಿಗಳಲ್ಲೂ ಕೂಡ ಪಾಕಿಸ್ತಾನದ ಹೆಸರನ್ನ ಹಾಕಿಸದೆ ಬಿಸಿಸಿಐ ಇಲ್ಲೂ ಕೂಡ ರಾಜಕೀಯವನ್ನ ತರ್ತಾ ಇದೆ. ಇದು ಆಟಕ್ಕೆ ಒಳ್ಳೇದಲ್ಲ. ಅವರು ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡೋಕೆ ನಿರಾಕರಣೆ ಮಾಡಿದ್ರು. ಉದ್ಘಾಟನಾ ಸಮಾರಂಭಕ್ಕೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾರನ್ನ ಕಳಿಸೋಕು ಕೂಡ ಅವರು ಒಪ್ತಾ ಇಲ್ಲ. ಈಗ ತಮ್ಮ ಜೆರ್ಸಿಯ ಮೇಲೆ ಆತಿಥೇಯ ರಾಷ್ಟ್ರದ ಅಂದ್ರೆ ಪಾಕಿಸ್ತಾನದ ಹೆಸರನ್ನ ಮುದ್ರಿಸೋಕು ಕೂಡ ಒಪ್ತಾ ಇಲ್ಲ. ಬಿಸಿಸಿಐನ ಈ ವಾದಕ್ಕೆ ಐಸಿಸಿ ಅವಕಾಶ ಕೊಡಬಾರದು ಅಂತ ಪಿಸಿಬಿ ಪಟ್ಟನ್ನ ಹಿಡಿದಿತ್ತು. ಇದೇ ಕಾರಣಕ್ಕೆ ಈಗ ಐಸಿಸಿ ಮಧ್ಯ ಎಂಟ್ರಿ ಕೊಟ್ಟಿದೆ. ಜೆರ್ಸಿಗಳಲ್ಲಿ ಆತಿಥೇಯ ರಾಷ್ಟ್ರಗಳ ಹೆಸರು ಕಡ್ಡಾಯವೆಂದ ಐಸಿಸಿ. ಟೂರ್ನಮೆಂಟ್ನ ಉದ್ಘಾಟನಾ ಪಂದ್ಯಕ್ಕೂ ಮುನ್ನ ರಾಜಕೀಯ ಕಾರಣಗಳಿಂದಾಗಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಜೆರ್ಸಿಯಲ್ಲಿ ಆತಿಥೇಯ ರಾಷ್ಟ್ರ ಪಾಕಿಸ್ತಾನದ ಹೆಸರನ್ನ ಹಾಕುವ ಸಾಧ್ಯತೆ ಇಲ್ಲ ಎಂಬ ವರದಿಗಳು ಹೊರಬಿದ್ದಾಗಲೇ ವಿವಾದ ಭುಗಿಲೆದ್ದಿದೆ.
ಜೆರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನು ಹಾಕೋಕೆ ಭಾರತ ಹಿಂದೇಟು ಆಗ್ತಾ ಇದೆ ಎಂಬ ಚರ್ಚೆಗಳ ಬೆನ್ನಲ್ಲೇ ಐಸಿಸಿ ಮಧ್ಯೆ ಎಂಟ್ರಿ ಕೊಟ್ಟಿದೆ. ಐಸಿಸಿ ಅಧಿಕಾರಿಯೊಬ್ಬರು ಈ ಬಗ್ಗೆ ಮಾತನಾಡಿದ್ದಾರೆ. ಟೂರ್ನಮೆಂಟ್ ಜೆರ್ಸಿಗಳಲ್ಲಿ ಆತಿಥೇಯ ದೇಶದ ಹೆಸರನ್ನು ಹಾಕುವುದು ಕಡ್ಡಾಯವಾಗಿರೋದ್ರಿಂದ ಎಲ್ಲಾ ತಂಡಗಳು ಕೂಡ ಈ ನಿಯಮಗಳನ್ನ ಪಾಲಿಸಬೇಕಾಗಿರೋದು ಕಡ್ಡಾಯವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಪ್ರಮಾಣಿತ ಬ್ರ್ಯಾಂಡಿಂಗ್ ನಿಯಮಗಳ ಪ್ರಕಾರ ಭಾರತದಂತ ಭಾಗವಹಿಸುವ ತಂಡಗಳು ಟೂರ್ನಮೆಂಟ್ ಲೋಗೋ ಮತ್ತು ಆತಿಥೇಯ ರಾಷ್ಟ್ರದ ಹೆಸರನ್ನ ಮುದ್ರಿಸಲೇಬೇಕು. ಟೂರ್ನಮೆಂಟ್ ಲೋಗೋವನ್ನ ತಮ್ಮ ಜೆರ್ಸಿಗಳಿಗೆ ಸೇರಿಸುವುದು ಪ್ರತಿಯೊಂದು ತಂಡದ ಜವಾಬ್ದಾರಿಯಾಗಿರುತ್ತೆ. ಎಲ್ಲಾ ತಂಡಗಳು ಕೂಡ ಈ ನಿಯಮವನ್ನು ಪಾಲಿಸುವುದು ಕಂಪಲ್ಸರಿ ಎಂದಿದ್ದಾರೆ. ಅಲ್ಲಿಗೆ ಭಾರತ ಕೂಡ ಪಾಕಿಸ್ತಾನದ ಹೆಸರನ್ನ ತಮ್ಮ ಜೆರ್ಸಿಗಳ ಮೇಲೆ ಮುದ್ರಣ ಮಾಡಲೇಬೇಕು ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಐಸಿಸಿ ವಾರ್ನಿಂಗ್ ಒಪ್ಪಿಕೊಳ್ಳುತ್ತಾ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್. ಇನ್ನು ಇಷ್ಟು ದಿನ ಪಾಕಿಸ್ತಾನದೊಂದಿಗಿನ ವಿವಾದದಲ್ಲಿ ಬಿಸಿಸಿಐ ಮೇಲುಗೈ ಸಾಧಿಸ್ತಾನೇ ಬಂದಿದೆ. ಪಿಸಿಬಿ ಎಷ್ಟೇ ಮೊಂಡಾಟ ಮಾಡಿದ್ರೂ ಕೂಡ ಕೊನೆಗೂ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜನೆ ಮಾಡುವಂತೆ ಮಾಡಿತ್ತು. ಆದ್ರೀಗ ಜೆರ್ಸಿ ವಿವಾದದಲ್ಲಿ ಹಿನ್ನಡೆಯಾಗುತ್ತಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಯಾಕಂದ್ರೆ ಜೆರ್ಸಿ ಮೇಲೆ ಲೋಗೋಗಳ ಜೊತೆ ಆತಿಥೇಯ ರಾಷ್ಟ್ರದ ಹೆಸರನ್ನ ಹಾಕಿಸೋದು ಕಡ್ಡಾಯ ಅಂತ ಈಗಾಗಲೇ ಐಸಿಸಿ ಹೇಳಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಆದೇಶದಂತೆ ಪಾಕಿಸ್ತಾನ ಹೆಸರನ್ನ ಮುದ್ರಿಸಬೇಕು ಅಥವಾ ಐಸಿಸಿ ಮನವೊಲಿಸಬೇಕು ಎಂಬ ಇಕ್ಕಟ್ಟಿಗೆ ಸಿಲುಕಿದೆ. ಹೀಗಾಗಿ ಮುಂದೆ ಭಾರತ ಏನ್ ಮಾಡುತ್ತೆ ಎನ್ನುವಂತ ಕುತೂಹಲ ಕೂಡ ಜೋರಾಗಿದೆ. ಆಕ್ಚುಲಿ ಅಲ್ಲಿ ಐಸಿಸಿಗೆ ನಮ್ಮ ಭಾರತೀಯ ಜೈಶಾ ಅವರೇ ಅಧ್ಯಕ್ಷ ಆಗಿದ್ರು ಕೂಡ ಅವರೊಬ್ಬರೇ ಕೂಡ ಮೇನ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅಂದ್ರೆ ಅಂತಿಮವಾಗಿ ಭಾರತದ ಜೆರ್ಸಿ ವಿಚಾರದಲ್ಲಿ ತಮ್ಮದೇ ನಿಲುವನ್ನ ಸ್ಪಷ್ಟಪಡಿಸೋಕ್ಕಾಗೋದಿಲ್ಲ. ಯಾಕಂದ್ರೆ ಸದಸ್ಯ ರಾಷ್ಟ್ರಗಳ ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಜೆರ್ಸಿ ವಿವಾದದಲ್ಲಿ ಭಾರತಕ್ಕೆ ಹಿನ್ನಡೆಯಾದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಫೋಟೋ ಶೂಟ್ಗಾಗಿ ಪಾಕಿಸ್ತಾನಕ್ಕೆ ಹೋಗಲ್ಲ ರೋಹಿತ್ ಶರ್ಮಾ. ಹೀಗೆ ಚಾಂಪಿಯನ್ಸ್ ಟ್ರೋಫಿ ಗದ್ದಲ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾನೇ ಇಲ್ಲ. ಇದೆಲ್ಲದರ ನಡುವೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಟೂರ್ನಿ ಉದ್ಘಾಟನಾ ಸಮಾರಂಭಕ್ಕೆ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಎನ್ನುವಂತ ಸುದ್ದಿ ಹೊರಬಿದ್ದಿದೆ. ಟೂರ್ನಿ ಆರಂಭಕ್ಕೂ ಮುನ್ನ ಚಾಂಪಿಯನ್ಸ್ ಟ್ರೋಫಿಯ ಫೋಟೋ ಶೂಟ್ಗಾಗಿ ಎಲ್ಲಾ ತಂಡದ ನಾಯಕರು ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಈ ಟೈಮಲ್ಲಿ ನಾಯಕ ರೋಹಿತ್ ಶರ್ಮಾ ಕೂಡ ಹೋಗುವ ಬಗ್ಗೆ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ವರದಿಗಳನ್ನ ಮಾಡಿದ್ರು. ಆದ್ರೆ ಎರಡು ರಾಷ್ಟ್ರಗಳ ನಡುವೆ ವಿವಾದಗಳು ಹೆಚ್ಚುತ್ತಾ ಇರುವ ಕಾರಣದಿಂದಾಗಿ ರೋಹಿತ್ ಶರ್ಮಾರನ್ನ ಪಾಕಿಸ್ತಾನಕ್ಕೆ ಕಳಿಸೋಕೆ ಬಿಸಿಸಿಐ ನಿರಾಕರಿಸಿದೆ. ಹೀಗಾಗಿ ರೋಹಿತ್ ಶರ್ಮಾ ಫೋಟೋ ಶೂಟ್ಗಾಗಿ ಹಾಗೆ ಉದ್ಘಾಟನಾ ಸಮಾರಂಭಕ್ಕಾಗಿ ಪಾಕಿಸ್ತಾನಕ್ಕೆ ಭೇಟಿಯನ್ನ ನೀಡ್ತಾ ಇಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಭಾರತ ಅಧಿಪತ್ಯ ಸಾಧಿಸುತ್ತಾ. ಹೀಗೆ ಟೂರ್ನಿ ಆಯೋಜನೆ ಮಾತ್ರವಲ್ಲದೆ ಹಿಂದಿನಿಂದಲೂ ಕೂಡ ಉಭಯ ರಾಷ್ಟ್ರಗಳ ನಡುವಿನ ಕ್ರಿಕೆಟ್ ವೇಳೆ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಹೀಗಿದ್ರೂ ಕೂಡ ಪ್ರತಿ ಸಲ ಭಾರತವೇ ಮೇಲುಗೈ ಸಾಧಿಸ್ತಾ ಬಂದಿದೆ. ಐಸಿಸಿ ಟೂರ್ನಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇದುವರೆಗೆ 21 ಬಾರಿ ಮುಖಾಮುಖಿಯಾಗಿವೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಬ್ಬರ ನಡುವೆ 5 ಪಂದ್ಯಗಳು ನಡೆದಿದ್ದು ಅದರಲ್ಲಿ ಭಾರತ 2ರಲ್ಲಿ ಗೆಲುವನ್ನ ಕಂಡಿದ್ರೆ ಪಾಕಿಸ್ತಾನ 3ರಲ್ಲಿ ಗೆದ್ದು ಬೀಗಿದೆ. ಇನ್ನು ಏಕದಿನ ಮತ್ತು T20 ಟೂರ್ನಿಗಳಲ್ಲಿ ಎರಡೂ ತಂಡಗಳ ನಡುವೆ 16 ಪಂದ್ಯಗಳು ನಡೆದಿದ್ದು ಅದರಲ್ಲಿ ಭಾರತ 14ರಲ್ಲಿ ಗೆಲುವನ್ನ ಕಂಡಿದೆ. ಇನ್ನು ಪಾಕಿಸ್ತಾನ 1 ಪಂದ್ಯವನ್ನ ಗೆದ್ದಿದೆ. ಉಳಿದಂತೆ 1 ಪಂದ್ಯ ಟೈನಲ್ಲಿ ಅಂತ್ಯ ಕಂಡಿದೆ. ಈಗ ಎರಡೂ ತಂಡಗಳು ಫೆಬ್ರವರಿ 23ರಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿಯಾಗಲಿವೆ. ಈ ಹೈ ವೋಲ್ಟೇಜ್ ಪಂದ್ಯ ದುಬೈನಲ್ಲಿ ನಡೆಯಲಿದೆ. ಇನ್ನು ಇದೆಲ್ಲ ಗಲಾಟೆ ಗದ್ದಲಗಳು ಏನೇ ಇದ್ರೂ ಕೂಡ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ. ಫೆಬ್ರವರಿ 20ರಿಂದ ಬಾಂಗ್ಲಾದೇಶ ವಿರುದ್ಧ ಟೀಂ ಇಂಡಿಯಾ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಇದಕ್ಕಾಗಿ ಬಿಸಿಸಿಐ ತಂಡವನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿಯೂ ಆಗಿದೆ. ಇನ್ನು ಈ ತಂಡದಲ್ಲಿ ಮೊಹಮ್ಮದ್ ಶಮಿ ಕೂಡ ಸ್ಥಾನ ಪಡೆದಿರೋದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ. ಫೆಬ್ರವರಿ 23ರಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯ ನಡೆಯಲಿದೆ. ಟೂರ್ನಿ ಆಯೋಜನೆ ವಿಚಾರದಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಸಾಕಷ್ಟು ಬೆಳವಣಿಗೆಗಳು ನಡೆದಿರೋದ್ರಿಂದ ಈ ಪಂದ್ಯವನ್ನು ನೋಡೋಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಏನೇ ಹೇಳಿ 2 ದಶಕಗಳ ಬಳಿಕ ಐಸಿಸಿ ಟೂರ್ನಿ ಆಯೋಜನೆ ಹಕ್ಕು ಸಿಕ್ಕಿದ್ರೂ ಕೂಡ ಪಾಕಿಸ್ತಾನಕ್ಕೆ ಖುಷಿ ಪಡುವಂತ ಅವಕಾಶನೇ ಸಿಕ್ಕಿಲ್ಲ. ಡೇ 1ನಿಂದಲೂ ಕೂಡ ಭಾರತ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು ಪಿಸಿಬಿಯ ನೆಮ್ಮದಿಯನ್ನೇ ಕಿತ್ಕೊಳ್ತಾ ಇದೆ. ಹೈಬ್ರಿಡ್ ಮಾದರಿ, ಉದ್ಘಾಟನಾ ಸಮಾರಂಭ, ಫೋಟೋ ಶೂಟ್ ಅಂತ ಎಲ್ಲದರಲ್ಲೂ ಕೂಡ ಸೋತ ಪಾಕಿಸ್ತಾನ ಈಗ ಜೆರ್ಸಿಯಲ್ಲಿ ತನ್ನ ಹೆಸರನ್ನು ಹಾಕಿಸುವ ಮೂಲಕ ಮರ್ಯಾದೆ ಉಳಿಸಿಕೊಳ್ಳೋಕೆ ಯತ್ನಿಸ್ತಾ ಇದೆ. ಆದ್ರೆ ಬಿಸಿಸಿಐ ಅಷ್ಟು ಸುಲಭವಾಗಿ ಇದನ್ನು ಒಪ್ಪಿಕೊಳ್ಳುತ್ತಾ ಅಥವಾ ಪಾಕಿಸ್ತಾನ ಹೆಸರಿಗೆ ಗೇಟ್ ಪಾಸ್ ಕೊಡುತ್ತಾ? ಐಸಿಸಿ ಆದೇಶಕ್ಕೆ ಯಾವ ರೀತಿಯ ಉತ್ತರ ಕೊಡುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ಐಸಿಸಿ ಆದೇಶದ ಬಳಿಕ ಭಾರತ ಪಾಕಿಸ್ತಾನದ ಹೆಸರನ್ನ ತಮ್ಮ ಜೆರ್ಸಿಗಳ ಮೇಲೆ ಹಾಕಿಸಬೇಕಾ ಅಥವಾ ಬೇಡ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.